ಅನ್ನ ಕ್ಷಣ ಕ್ಷಣದ ಮಾಹಿತಿಯನ್ನ ನೀಡ್ತಾ ಇದೆ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಒಂದೆಡೆ ಸತತ ಎರಡನೇ ದಿನ ಇವತ್ತು ಕೂಡ ಕಳೆಬರಗಳನ್ನು ಅಗಿಲಿಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಧರ್ಮಸ್ಥಳದ ಜನರು ಅಂದ್ರೆ ಪೌರಾಡಳಿತವಾಗಿ ಕೆಲಸ ಮಾಡುವಂತಹ ಪೌರ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಇಟಾಚಿಯನ್ನ ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಬಳಕೆ ಮಾಡ್ಕೊಂಡು ಒಂದೆಡೆ ಅಲ್ಲಿ ಶೋಧ ಕಾರ್ಯ ನಡೀತಿರುವಂತದ್ದು. ಇನ್ನು ಈ ಬಗ್ಗೆ ಧರ್ಮಸ್ಥಳಕ್ಕೆ ಬಂದಂತಹ ಯಾತ್ರಿಕರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ ನಾನು ಇವತ್ತು. ಚಿಕ್ಕಮಗಳೂರು ಗ್ರಾಮದಿಂದ ಬಂದಂತ ಒಂದು 5-10 ಜನ ಒಂದೇ ಕುಟುಂಬದವರಿದ್ದಾರೆ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಪ್ರಮುಖವಾಗಿ ಏನಂತಂದ್ರೆ ಈಗ ಧರ್ಮಸ್ಥಳಕ್ಕೆ ತಾವು ಪ್ರತಿ ಬಾರಿ ಬರ್ತಾ ಇರ್ತೀರ, ಒಂದು ರೀತಿಯಲ್ಲಿ ಭಕ್ತಿ ಭಾವದಿಂದ ಬರ್ತೀರಿ. ಇಲ್ಲಿ ಒಂದಿಷ್ಟು ಆರೋಪ ಪ್ರಚಾರಗಳು ಕೇಳಿ ಬರ್ತಾ ಇದೆ. ಈಗ ಯಾವ ರೀತಿ ಅಂತಂದ್ರೆ ಇಲ್ಲಿ ಒಂದಿಷ್ಟು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಯಾರೊಬ್ಬ ಮುಸುಕದಾರಿ ಬಂದು ಈಗ ಸಮಸ್ಯೆ ಆಗ್ತಾ ಇದೆ ಅಂತ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಇದೊಂದಿಷ್ಟು ಕಳೆಬರಗಳಿದಾವೆ, ಒಂದಿಷ್ಟು ಜನರನ್ನ ಕೊಲೆ ಮಾಡಲಾಗಿತ್ತು, ಅವ್ರನ್ನ ಹೂ ತೆಗೆದಂತ. ಈ ಬಗ್ಗೆ ಏನ್ ಹೇಳ್ತಿರ್ತಾವು ಸರ್? ಈಗ ದೈವ ಅಂತ ಇದ್ರೆ ಆ ದೇವರು ನ್ಯಾಯವನ್ನ ದೊರಕಿಸ್ಕೊಡ್ತಾನೆ ಯಾರಿಗಾದ್ರೂ ಸರಿ. ಅದು ಇವರು ಅವರು ಅಂತ ನಾವೇನ್ ನೋಡಿಲ್ಲ. ಆ ಒಂದು ಸತ್ಯಾಸತ್ಯನ ಸತ್ಯಾಂಶ ಇದ್ದಂತ ಒಂದು ಜಾಗ ಇದು, ಅಲ್ಲಿ ಒಳ್ಳೇದೇ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ ಸರ್. ಈಗ ಸರ್ಕಾರ ಒಂದಿಷ್ಟು ಅಧಿಕಾರಿಗಳನ್ನ ಬಿಟ್ಟು ತನಿಖೆ ಮಾಡಿಸ್ಲಿಕ್ಕೆ ಮುಂದಾಗಿದೆ, SIT ತನಿಖೆ ಆಗ್ತಾ ಇರೋದು. ಈ ಬಗ್ಗೆ ಹೇಳ್ತೀರಿ? ಹೌದು ಸರ್, ಕಾನೂನು ರೀತಿ ಎಲ್ಲದೂ ಆಗೋದು ಒಳ್ಳೇದೇನೆ ಸರ್. ತಾವು ಕೂಡ ಧರ್ಮಸ್ಥಳ ಪ್ರತಿ ಬಾರಿ ಬರ್ತೀರಿ, ತಾವೇನ್ ಹೇಳ್ತೀರಿ ವಿಷಯವಾಗಿ? ಸರ್, ಇದು ಭಕ್ತಿ ಕೇಂದ್ರ. ಒಂದು ಸಾಕಷ್ಟು ಜನಗಳು ಇಲ್ಲಿಗೆ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಹಾಗಾಗ್ಬಿಟ್ಟು ಇಲ್ಲಿ ನಾವು ಅಪಪ್ರಚಾರ ಮಾಡತಕ್ಕಂಥದ್ದು ಸಲ್ಲದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಒಟ್ಟಿಗೆ ಇಲ್ಲಿ ಏನೇನ್ ನಡೆದಿದೆ ಬಿಟ್ಟಿದೆ ಅಂತ ಮಂಜುನಾಥಿನಿಗೆ ಗೊತ್ತಿನ ಬಂದಿರ್ತಕ್ಕಂಥ ಜನಗಳಿಗೆ ಗೊತ್ತಿಲ್ಲ. ಇದೊಂದು ಗಾಳಿ ಸುದ್ದಿ ಅಂತ ನನ್ನ ಒಂದು ಸಲಹೆ ಹೇಳ್ತೀನಿ. ಮುಸುಕುದಾರಿ ಇದ್ದಾನೆ, ನಾನೇ 100 ವರ್ಷಗಳನ್ನು ಹೂತಿದ್ದೇನೆ ಅಂತಕ್ಕಂಥ ಮಾತು ಕೂಡ ಹೇಳಿದ್ದಾನೆ. ಈಗ ಆ ವ್ಯಕ್ತಿ ಬಗ್ಗೆ ಏನ್ ಹೇಳ್ತೀರಿ? ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಿ? ಅದು ಪ್ರಕರಣದ ಬಗ್ಗೆ ನಾವೇನು ಹೆಚ್ಚೇನು ಮಾತಾಡಕ್ ಹೋಗಲ್ಲ. ಗೊತ್ತಿಲ್ಲದೆ ಇರೋ ವಿಚಾರನ ನಾವು ಸುಳ್ಳು ಸುದ್ದಿ ಎಬ್ಸಕ್ ಹೋಗಬಾರ್ದು. ಗೊತ್ತಿರೋದು ಮಾತ್ರ ಮಾತಾಡೋಕೆ ಇಷ್ಟು ಮಾತ್ರ ಮಾತಾಡ್ತೇವೆ ಅಷ್ಟೇ, ಜಾಸ್ತಿ ಹೇಳೋಕೆ ಇಷ್ಟಪಡಲ್ಲ ನಾವು. ಸರ್, ಈಗ ನಿಮ್ಮ ಭಕ್ತಿಯ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿದೆ ಅಂತ ಧರ್ಮಸ್ಥಳ ಬಗ್ಗೆ ಹೆಸರು ಬಂದಿರುವಂತದ್ದು ಒಂದಿಷ್ಟು ಮಾತುಗಳು ಚರ್ಚೆ ನಡೀತಾರೋ, ಈ ಬಗ್ಗೆ ಏನ್ ಹೇಳ್ತೀರಿ? ಧರ್ಮಸ್ಥಳದಲ್ಲಿ ಧನಾದ ಕಾಲದಿಂದಲೂ ಒಂದು ಒಳ್ಳೆಯ ಕ್ಷೇತ್ರವಾಗಿ ನಮ್ಮ ಕರ್ನಾಟಕದಲ್ಲಿ ಒಳ್ಳೆಯ ತಿರುಪತಿ, ಆಂಧ್ರದಲ್ಲಿ ತಿರುಪತಿ ಹೆಂಗ್ ಬೆಳೆದಿದೆಯೋ ಆ ರೀತಿ ಧರ್ಮಸ್ಥಳದ ಒಂದು ದೊಡ್ಡ ಕೇಂದ್ರವಾಗಿದೆ. ಅದನ್ನ ಕಪ್ಪು ಚಿಕ್ಕಿ ಬೆಳಿಬೇಕು ಅಂತ ಸಂಬಂಧಪಟ್ಟರು ಒಂದು ಸ್ವಲ್ಪ ಜನ ಅದು ಕಪ್ಪು ಚಿಕ್ಕಿ ಬೆಳಿಬೇಕು, ಅದಕ್ಕೊಂದು ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ದೃಷ್ಟಿ ಮೇಲೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಈಗ ಅಂದ ತೋರಿಸಿದನ್ನು ನ್ಯಾಚುರಲಿ 1, 2, 3 ಇದು ಮಾಡೋದ್ರೊಳಗೆ ಅದು ತೋರಿಸಬಹುದಾಗ್ತಾನೆ, ಯಾಕೆ ತೋರಿಸ್ಲಿಲ್ಲ? ಇದು ಬಹಳ ಒಂದು ಕಪ್ಪು ಚುಕ್ಕಿ ನಮ್ಮ ಕರ್ನಾಟಕದ ಧರ್ಮಸ್ಥಳ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ಕಪ್ಪು ಚುಕ್ಕಿ ಮೇಲೆ ಇಷ್ಟೆಲ್ಲ ಕುತಂತ್ರ, ಇಷ್ಟೆಲ್ಲ ಇದು ಮಾಡ್ತಾ ಇರೋದು ಸಹಜ ಸರ್. ಇದು ಒಂದ್ ಕಡೆಗೆ ಅವ್ರು ಹೇಳ್ತಿರೋ ಮಾತು ಈ ರೀತಿ ಇದೆ, ಅಂದ್ರೆ ಏನೇ ನಡೀತಾ ಇದ್ರು ಅದು ಕಪ್ಪು ಚುಕ್ಕಿ ನಡೀತಾ ಇದೆ ಅಂತ ಹೇಳ್ತದ್ದು. ಮೇಡಮ್, ಮಹಿಳೆಯರು ಮಾತಾಡ್ತಾ ಹೋಗ್ತೀವಿ. ಮೇಡಮ್, ತಮಗೇನು ಅನ್ಸುತ್ತೆ? ತಾವು ಕೂಡ ಈ ದೇವಸ್ಥಾನದ ಭಕ್ತರು, ತುಂಬಾ ದೂರದಿಂದ ದೇವಸ್ಥಾನ ವೀಕ್ಷಣೆ ಬಂದಿದ್ರಿ, ಏನ್ ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ಸರ್, ನ್ಯಾಯ ಅನ್ನೋದಿದ್ರೆ ಮಂಜುನಾಥ ಸ್ವಾಮಿ ಅದನ್ನೆಲ್ಲ ನೋಡ್ತಾನೆ ಸರ್. ಯಾರಿಗೇನ್ ಅನ್ಯಾಯ ಆಗಿದೆ ಅದಕ್ಕೆ ಸರಿಯಾದ ಶಿಕ್ಷೆ ಕೊಡ್ತಾನೆ ಸರ್, ನನ್ನ ಅಭಿಪ್ರಾಯ ಸರ್. ಏನೇ ಆಗ್ಲಿ ಆ ದೇವ್ರಿದ್ದಾನೆ ಸರ್, ದೇವ್ರಿದ್ರೆ ನ್ಯಾಯ ಸಿಗುತ್ತೆ ಸರ್. ಈಗ ಪ್ರಕರಣದ ವಿಷಯವಾಗಿ ತನಿಖೆ ನಡೀತಾ ಇದೆ. ಅದು ಸರ್, ಪ್ರಕರಣದ ಬಗ್ಗೆ ಅದು ದೈವ ಶಕ್ತಿ ಮುಂದೆ ಯಾವುದೂ ಇಲ್ಲ ಸರ್. ದೈವ ಅನ್ನೋನೊಬ್ಬ ಇದ್ರೆ ಎಲ್ಲದನ್ನು ನೋಡ್ತಾನೆ ಅಂತ ನನ್ನ ಅಭಿಪ್ರಾಯ. ತಮ್ಮ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿರೋದು? ಧರ್ಮಸ್ಥಳಕ್ಕೆ ಬರ್ತಿರ್ತಾವ, ಭಕ್ತರಾಗಿದ್ರಿ, ಏನ್ ಹೇಳ್ತೀರಿ? ಇಲ್ಲ ಸರ್, ಹಿರಿಯರು ಮತ್ತೆ ತಿಳಿದಂತವರು ಕೆಲವೊಬ್ಬೊಬ್ರದ್ದು ಕೆಲವೊಂದೊಂದರ ಅಭಿಪ್ರಾಯ ಇರುತ್ತೆ. ಎಲ್ಲಾ ಕಡೆಯಿಂದನೂ ಸಾಮಾನ್ಯವಾಗಿ ತುಂಬಾ ಹೆಸರುವಾಸಿಯಾದಂತಹ ಸ್ಥಳ ಇದು ಧರ್ಮಸ್ಥಳ ಅಂತ ಹೆಸರು ಬಂದಿರೋದೇ ಅದಕ್ಕೋಸ್ಕರ. ಯಾರಿಗೆ ನ್ಯಾಯ ಕೊಡಿಸ್ಬೇಕು ಅವರಿಗೆ ಭಗವಂತ ನ್ಯಾಯ ಕೊಡಿಸ್ತಾನೆ. ಗ್ರೌಂಡ್ ರಿಪೋರ್ಟ್ ಅನ್ನ ಕ್ಷಣ ಕ್ಷಣದ ಮಾಹಿತಿಯನ್ನ ನೀಡ್ತಾ ಇದೆ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಒಂದೆಡೆ ಸತತ ಎರಡನೇ ದಿನ ಇವತ್ತು ಕೂಡ ಕಳೆಬರಗಳನ್ನು ಅಗಿಲಿಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಧರ್ಮಸ್ಥಳದ ಜನರು ಅಂದ್ರೆ ಪೌರಾಡಳಿತವಾಗಿ ಕೆಲಸ ಮಾಡುವಂತಹ ಪೌರ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಇಟಾಚಿಯನ್ನ ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಬಳಕೆ ಮಾಡ್ಕೊಂಡು ಒಂದೆಡೆ ಅಲ್ಲಿ ಶೋಧ ಕಾರ್ಯ ನಡೀತಿರುವಂತದ್ದು. ಇನ್ನು ಈ ಬಗ್ಗೆ ಧರ್ಮಸ್ಥಳಕ್ಕೆ ಬಂದಂತಹ ಯಾತ್ರಿಕರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ ನಾನು ಇವತ್ತು. ಚಿಕ್ಕಮಗಳೂರು ಗ್ರಾಮದಿಂದ ಬಂದಂತ ಒಂದು 5-10 ಜನ ಒಂದೇ ಕುಟುಂಬದವರಿದ್ದಾರೆ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಪ್ರಮುಖವಾಗಿ ಏನಂತಂದ್ರೆ ಈಗ ಧರ್ಮಸ್ಥಳಕ್ಕೆ ತಾವು ಪ್ರತಿ ಬಾರಿ ಬರ್ತಾ ಇರ್ತೀರ, ಒಂದು ರೀತಿಯಲ್ಲಿ ಭಕ್ತಿ ಭಾವದಿಂದ ಬರ್ತೀರಿ. ಇಲ್ಲಿ ಒಂದಿಷ್ಟು ಆರೋಪ ಪ್ರಚಾರಗಳು ಕೇಳಿ ಬರ್ತಾ ಇದೆ. ಈಗ ಯಾವ ರೀತಿ ಅಂತಂದ್ರೆ ಇಲ್ಲಿ ಒಂದಿಷ್ಟು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಯಾರೊಬ್ಬ ಮುಸುಕದಾರಿ ಬಂದು ಈಗ ಸಮಸ್ಯೆ ಆಗ್ತಾ ಇದೆ ಅಂತ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಇದೊಂದಿಷ್ಟು ಕಳೆಬರಗಳಿದಾವೆ, ಒಂದಿಷ್ಟು ಜನರನ್ನ ಕೊಲೆ ಮಾಡಲಾಗಿತ್ತು, ಅವ್ರನ್ನ ಹೂ ತೆಗೆದಂತ. ಈ ಬಗ್ಗೆ ಏನ್ ಹೇಳ್ತಿರ್ತಾವು ಸರ್? ಈಗ ದೈವ ಅಂತ ಇದ್ರೆ
ಆ ದೇವರು ನ್ಯಾಯವನ್ನ ದೊರಕಿಸ್ಕೊಡ್ತಾನೆ. ಯಾರಿಗಾದ್ರೂ ಸರಿ, ಅದು ಇವರು ಅವರು ಅಂತ ನಾವೇನು ನೋಡಿಲ್ಲ. ಆ ಒಂದು ಸತ್ಯಾಸತ್ಯನ ಸತ್ಯಾಂಶ ಇದ್ದಂತ ಒಂದು ಜಾಗ ಇದು, ಅಲ್ಲಿ ಒಳ್ಳೇದೇ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಈಗ ಸರ್ಕಾರ ಒಂದಿಷ್ಟು ಅಧಿಕಾರಿಗಳನ್ನ ಬಿಟ್ಟು ತನಿಖೆ ಮಾಡಿಸ್ಲಿಕ್ಕೆ ಮುಂದಾಗಿದೆ, SIT ತನಿಖೆ ಆಗ್ತಾ ಇರೋದು, ಈ ಬಗ್ಗೆ ಹೇಳ್ತೀರಿ? ಹೌದು ಸರ್, ಕಾನೂನು ರೀತಿ ಎಲ್ಲದೂ ಆಗೋದು ಒಳ್ಳೇದೇನೆ. ಸರ್, ತಾವು ಕೂಡ ಧರ್ಮಸ್ಥಳ ಪ್ರತಿ ಬಾರಿ ಬರ್ತೀರಿ, ತಾವೇನ್ ಹೇಳ್ತೀರಿ ಈ ವಿಷಯವಾಗಿ? ಸರ್, ಇದು ಭಕ್ತಿ ಕೇಂದ್ರ ಒಂದು. ಸಾಕಷ್ಟು ಜನಗಳು ಇಲ್ಲಿಗೆ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಹಾಗಾಗಿಬಿಟ್ಟು ಇಲ್ಲಿ ನಾವು ಅಪಪ್ರಚಾರ ಮಾಡತಕ್ಕಂಥದ್ದು ಸಲ್ಲದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಒಟ್ಟಿಗೆ ಇಲ್ಲಿ ಏನೇನ್ ನಡೆದಿದೆ ಬಿಟ್ಟಿದೆ ಅಂತ ಮಂಜುನಾಥಿನಿಗೆ ಗೊತ್ತಿನ ಬಂದಿರತಕ್ಕಂಥ ಜನಗಳಿಗೆ ಗೊತ್ತಿಲ್ಲ. ಇದೊಂದು ಗಾಳಿ ಸುದ್ದಿ ಅಂತ ನನ್ನ ಒಂದು ಸಲಹೆ ಹೇಳ್ತೀನಿ. ಮುಸುಕುದಾರಿ ಇದ್ದಾನೆ, ನಾನೇ 100 ವರ್ಷಗಳನ್ನು ಹೂತಿದ್ದೇನೆ ಅಂತಕ್ಕಂಥ ಮಾತು ಕೂಡ ಹೇಳಿದ್ದಾನೆ. ಈಗ ಆ ವ್ಯಕ್ತಿ ಬಗ್ಗೆ ಏನ್ ಹೇಳ್ತೀರಿ, ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಿ? ಅದು ಪ್ರಕರಣದ ಬಗ್ಗೆ ನಾವೇನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ಗೊತ್ತಿಲ್ಲದೆ ಇರೋ ವಿಚಾರನ ನಾವು ಸುಳ್ಳು ಸುದ್ದಿ ಎಬ್ಸಕ್ ಹೋಗಬಾರ್ದು. ಗೊತ್ತಿರೋದು ಮಾತ್ರ ಮಾತಾಡೋಕೆ, ಇಷ್ಟು ಮಾತ್ರ ಮಾತಾಡ್ತೀವಿ ಅಷ್ಟೇ, ಜಾಸ್ತಿ ಹೇಳೋಕೆ ಇಷ್ಟಪಡಲ್ಲ ನಾವು. ಸರ್, ಈಗ ನಿಮ್ಮ ಭಕ್ತಿಯ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿದೆ ಅಂತ ಧರ್ಮಸ್ಥಳ ಬಗ್ಗೆ ಹೆಸರು ಬಂದಿರುವಂತದ್ದು ಒಂದಿಷ್ಟು ಮಾತುಗಳು ಚರ್ಚೆ ನಡೀತಾರೋ, ಈ ಬಗ್ಗೆ ಏನ್ ಹೇಳ್ತೀರಿ? ಧರ್ಮಸ್ಥಳದಲ್ಲಿ ಧನಾದ ಕಾಲದಿಂದಲೂ ಒಂದು ಒಳ್ಳೆಯ ಕ್ಷೇತ್ರವಾಗಿ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಆಂಧ್ರದಲ್ಲಿ ತಿರುಪತಿ ಹೆಂಗ್ ಬೆಳೆದಿದೆಯೋ ಆ ರೀತಿ ಧರ್ಮಸ್ಥಳದ ಒಂದು ದೊಡ್ಡ ಕೇಂದ್ರವಾಗಿದೆ. ಅದನ್ನ ಕಪ್ಪು ಚಿಕ್ಕಿ ಬೆಳಿಬೇಕು ಅಂತ ಸಂಬಂಧಪಟ್ಟರು ಒಂದು ಸ್ವಲ್ಪ ಜನ ಅದು ಕಪ್ಪು ಚಿಕ್ಕಿ ಬೆಳಿಬೇಕು, ಅದಕ್ಕೊಂದು ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ದೃಷ್ಟಿ ಮೇಲೆ ಇಷ್ಟೆಲ್ಲ ಮಾಡ್ತಾ ಇದಾರೆ. ಈಗ ಅಂದ ತೋರಿಸಿದನ್ನು ನ್ಯಾಚುರಲಿ 1, 2, 3 ಇದು ಮಾಡೋದ್ರೊಳಗೆ ಅದು ತೋರಿಸಬಹುದಾಗ್ತಾನೆ, ಯಾಕೆ ತೋರಿಸ್ಲಿಲ್ಲ? ಇದು ಬಹಳ ಒಂದು ಕಪ್ಪು ಚುಕ್ಕಿ, ನಮ್ಮ ಕರ್ನಾಟಕದ ಧರ್ಮಸ್ಥಳ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ಕಪ್ಪು ಚುಕ್ಕಿ ಮೇಲೆ ಇಷ್ಟೆಲ್ಲ ಕುತಂತ್ರ, ಇಷ್ಟೆಲ್ಲ ಇದು ಮಾಡ್ತಾ ಇರೋದು ಸಹಜ ಸರ್. ಇದು ಒಂದ್ ಕಡೆಗೆ ಅವ್ರು ಹೇಳ್ತಿರೋ ಮಾತು ಈ ರೀತಿ ಇದೆ, ಅಂದ್ರೆ ಏನೇ ನಡೀತಾ ಇದ್ರು ಅದು ಕಪ್ಪು ಚುಕ್ಕಿ ನಡೀತಾ ಇದೆ ಅಂತ ಹೇಳ್ತಾರೆ. ಮೇಡಮ್, ಮಹಿಳೆಯರು ಮಾತಾಡ್ತಾ ಮೇಡಮ್, ತಮಗೇನು ಅನ್ಸುತ್ತೆ? ತಾವು ಕೂಡ ಈ ದೇವಸ್ಥಾನದ ಭಕ್ತರು, ತುಂಬಾ ದೂರದಿಂದ ದೇವಸ್ಥಾನ ವೀಕ್ಷಣೆ ಬಂದಿದ್ದೀರಿ, ಏನ್ ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ಸರ್, ನ್ಯಾಯ ಅನ್ನೋದಿದ್ರೆ ಮಂಜುನಾಥ ಸ್ವಾಮಿ ಅದನ್ನೆಲ್ಲ ನೋಡ್ತಾನೆ ಸರ್. ಯಾರಿಗೇನ್ ಅನ್ಯಾಯ ಆಗಿದೆ ಅದಕ್ಕೆ ಸರಿಯಾದ ಶಿಕ್ಷೆ ಕೊಡ್ತಾನೆ ಸರ್, ನನ್ನ ಅಭಿಪ್ರಾಯ ಸರ್. ಏನೇ ಆಗ್ಲಿ ಆ ದೇವ್ರು ಇದ್ದಾನೆ ಸರ್, ದೇವ್ರಿದ್ರೆ ನ್ಯಾಯ ಸಿಗುತ್ತೆ ಸರ್. ಈಗ ಪ್ರಕರಣದ ವಿಷಯವಾಗಿ ತನಿಖೆ ನಡೀತಾ ಇದೆ. ಅದು ಸರ್, ಪ್ರಕರಣದ ಬಗ್ಗೆ ಅದು ದೈವ ಶಕ್ತಿ ಮುಂದೆ ಯಾವ್ದು ಇಲ್ಲ ಸರ್. ದೈವ ಅನ್ನೋನೊಬ್ಬ ಇದ್ರೆ ಎಲ್ಲದನ್ನು ನೋಡ್ತಾನೆ ಅಂತ ನನ್ನ ಅಭಿಪ್ರಾಯ. ತಮ್ಮ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿರೋದು? ಧರ್ಮಸ್ಥಳಕ್ಕೆ ಬರ್ತಿರ್ತಾವ, ಭಕ್ತರಾಗಿದ್ದೀರಿ, ಏನ್ ಹೇಳ್ತೀರಿ? ಇಲ್ಲ ಸರ್, ಹಿರಿಯರು ಮತ್ತೆ ತಿಳಿದಂತವರು ಕೆಲವೊಬ್ಬೊಬ್ರದ್ದು ಕೆಲವೊಂದೊಂದರ ಅಭಿಪ್ರಾಯ ಇರುತ್ತೆ. ಎಲ್ಲಾ ಕಡೆಯಿಂದನೂ ಸಾಮಾನ್ಯವಾಗಿ ತುಂಬಾ ಹೆಸರುವಾಸಿಯಾದಂತಹ ಸ್ಥಳ ಇದು ಧರ್ಮಸ್ಥಳ ಅಂತ ಹೆಸರು ಬಂದಿರೋದೇ ಅದಕ್ಕೋಸ್ಕರ. ಯಾರಿಗೆ ನ್ಯಾಯ ಕೊಡಿಸ್ಬೇಕು ಅವರಿಗೆ ಭಗವಂತ ನ್ಯಾಯ ಕೊಡಿಸ್ತಾನೆ. ಗ್ರೌಂಡ್ ರಿಪೋರ್ಟ್ ಅನ್ನ ಕ್ಷಣದ ಮಾಹಿತಿಯನ್ನ ನೀಡ್ತಾ ಇದೆ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಒಂದೆಡೆ ಸತತ 2ನೇ ದಿನ ಇವತ್ತು ಕೂಡ ಕಳೆಬರಗಳನ್ನು ಅಗಿಲಿಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಧರ್ಮಸ್ಥಳದ ಜನರು, ಅಂದ್ರೆ ಪೌರಾಡಳಿತವಾಗಿ ಕೆಲಸ ಮಾಡುವಂತಹ ಪೌರ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು, ಇಟಾಚಿಯನ್ನ ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಹೀಗಾಗಿ ಬಳಕೆ ಮಾಡ್ಕೊಂಡು ಒಂದೆಡೆ ಅಲ್ಲಿ ಶೋಧ ಕಾರ್ಯ ನಡೀತಿರುವಂತದ್ದು. ಇನ್ನು ಈ ಬಗ್ಗೆ ಧರ್ಮಸ್ಥಳಕ್ಕೆ ಬಂದಂತಹ ಯಾತ್ರಿಕರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ ನಾನು ಇವತ್ತು. ಚಿಕ್ಕಮಗಳೂರು ಗ್ರಾಮದಿಂದ ಬಂದಂತ ಒಂದು 5-10 ಜನ ಒಂದೇ ಕುಟುಂಬದವರಿದ್ದಾರೆ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಪ್ರಮುಖವಾಗಿ ಏನಂತಂದ್ರೆ, ಈಗ ಧರ್ಮಸ್ಥಳಕ್ಕೆ ತಾವು ಪ್ರತಿ ಬಾರಿ ಬರ್ತಾ ಇರ್ತೀರ, ಒಂದು ರೀತಿಯಲ್ಲಿ ಭಕ್ತಿ ಭಾವದಿಂದ ಬರ್ತೀರಿ. ಇಲ್ಲಿ ಒಂದಿಷ್ಟು ಆರೋಪ ಪ್ರಚಾರಗಳು ಕೇಳಿ ಬರ್ತಾ ಇದೆ. ಈಗ ಯಾವ ರೀತಿ ಅಂತಂದ್ರೆ, ಇಲ್ಲಿ ಒಂದಿಷ್ಟು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಯಾರೊಬ್ಬ ಮುಸುಕದಾರಿ ಬಂದು ಈಗ ಸಮಸ್ಯೆ ಆಗ್ತಾ ಇದೆ ಅಂತ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಇದೊಂದಿಷ್ಟು ಕಳೆಬರಗಳಿದಾವೆ, ಒಂದಿಷ್ಟು ಜನರನ್ನ ಕೊಲೆ ಮಾಡಲಾಗಿತ್ತು, ಅವ್ರನ್ನ ಹೂತಕ್ಕಿದಂತ, ಈ ಬಗ್ಗೆ ಏನ್ ಹೇಳ್ತಿರ್ತಾವು? ಸರ್, ಈಗ ದೈವ ಅಂತ ಇದ್ರೆ ಆ ದೇವರು ನ್ಯಾಯವನ್ನ ದೊರಕಿಸ್ಕೊಡ್ತಾನೆ. ಯಾರಿಗಾದ್ರೂ ಸರಿ, ಅದು ಇವರು ಅವರು ಅಂತ ನಾವೇನು ನೋಡಿಲ್ಲ. ಆ ಒಂದು ಸತ್ಯಾಸತ್ಯನ ಸತ್ಯಾಂಶ ಇದ್ದಂತ ಒಂದು ಜಾಗ ಇದು, ಅಲ್ಲಿ ಒಳ್ಳೇದೇ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಈಗ ಸರ್ಕಾರ ಒಂದಿಷ್ಟು ಅಧಿಕಾರಿಗಳನ್ನ ಬಿಟ್ಟು ತನಿಖೆ ಮಾಡಿಸ್ಲಿಕ್ಕೆ ಮುಂದಾಗಿದೆ, SIT ತನಿಖೆ ಆಗ್ತಾ ಇರೋದು, ಈ ಬಗ್ಗೆ ಹೇಳ್ತೀರಿ? ಹೌದು ಸರ್, ಕಾನೂನು ರೀತಿ ಎಲ್ಲದೂ ಆಗೋದು ಒಳ್ಳೇದೇನೆ. ಸರ್, ತಾವು ಕೂಡ ಧರ್ಮಸ್ಥಳ ಪ್ರತಿ ಬಾರಿ ಬರ್ತೀರಿ, ತಾವೇನ್ ಹೇಳ್ತೀರಿ ಈ ವಿಷಯವಾಗಿ? ಸರ್, ಇದು ಭಕ್ತಿ ಕೇಂದ್ರ ಒಂದು. ಸಾಕಷ್ಟು ಜನಗಳು ಇಲ್ಲಿಗೆ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಹಾಗಾಗಿಬಿಟ್ಟು ಇಲ್ಲಿ ನಾವು ಅಪಪ್ರಚಾರ ಮಾಡತಕ್ಕಂಥದ್ದು ಸಲ್ಲದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಒಟ್ಟಿಗೆ ಇಲ್ಲಿ ಏನೇನ್ ನಡೆದಿದೆ ಬಿಟ್ಟಿದೆ ಅಂತ ಮಂಜುನಾಥಿನಿಗೆ ಗೊತ್ತಿನ ಬಂದಿರತಕ್ಕಂಥ ಜನಗಳಿಗೆ ಗೊತ್ತಿಲ್ಲ. ಇದೊಂದು ಗಾಳಿ ಸುದ್ದಿ ಅಂತ ನನ್ನ ಒಂದು ಸಲಹೆ ಹೇಳ್ತೀನಿ. ಮುಸುಕುದಾರಿ ಇದ್ದಾನೆ, ನಾನೇ 100 ವರ್ಷಗಳನ್ನು ಹೂತಿದ್ದೇನೆ ಅಂತಕ್ಕಂಥ ಮಾತು ಕೂಡ ಹೇಳಿದ್ದಾನೆ. ಈಗ ಆ ವ್ಯಕ್ತಿ ಬಗ್ಗೆ ಏನ್ ಹೇಳ್ತೀರಿ, ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಿ? ಅದು ಪ್ರಕರಣದ ಬಗ್ಗೆ ನಾವೇನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ಗೊತ್ತಿಲ್ಲದೆ ಇರೋ ವಿಚಾರನ ನಾವು ಸುಳ್ಳು ಸುದ್ದಿ ಎಬ್ಸಕ್ ಹೋಗಬಾರ್ದು. ಗೊತ್ತಿರೋದು ಮಾತ್ರ ಮಾತಾಡೋಕೆ, ಇಷ್ಟು ಮಾತ್ರ ಮಾತಾಡ್ತೇವೆ ಅಷ್ಟೇ, ಜಾಸ್ತಿ ಹೇಳೋಕೆ ಇಷ್ಟಪಡಲ್ಲ ನಾವು.
ಸರ್, ಈಗ ನಿಮ್ಮ ಭಕ್ತಿಯ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿದೆ ಅಂತ ಧರ್ಮಸ್ಥಳ ಬಗ್ಗೆ ಹೆಸರು ಬಂದಿರುವಂತದ್ದು ಒಂದಿಷ್ಟು ಮಾತುಗಳು ಚರ್ಚೆ ನಡೀತಾರೋ ಈ ಬಗ್ಗೆ ಏನ್ ಹೇಳ್ತೀರಿ? ಧರ್ಮಸ್ಥಳದಲ್ಲಿ ಅನಾಥ ಕಾಲದಿಂದಲೂ ಒಂದು ಒಳ್ಳೆಯ ಕ್ಷೇತ್ರವಾಗಿ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಆಂಧ್ರದಲ್ಲಿ ತಿರುಪತಿ ಹೆಂಗ್ ಬೆಳೆದಿದೆಯೋ ಆ ರೀತಿ ಧರ್ಮಸ್ಥಳದ ಒಂದು ದೊಡ್ಡ ಕೇಂದ್ರವಾಗಿದೆ. ಅದನ್ನ ಕಪ್ಪು ಚಿಕ್ಕಿ ಬೆಳಿಬೇಕು ಅಂತ ಸಂಬಂಧಪಟ್ಟರು ಒಂದು ಸ್ವಲ್ಪ ಜನ ಅದು ಕಪ್ಪು ಚಿಕ್ಕಿ ಬೆಳಿಬೇಕು, ಅದಕ್ಕೊಂದು ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ದೃಷ್ಟಿ ಮೇಲೆ ಇಷ್ಟೆಲ್ಲ ಮಾಡ್ತಾ ಇದಾರೆ. ಈಗ ತೋರಿಸಿದನ್ನು ನ್ಯಾಚುರಲಿ 1, 2, 3 ಇದು ಮಾಡೋದ್ರೊಳಗೆ ಅದು ತೋರಿಸಬಹುದಾಗ್ತಾನೆ, ಯಾಕೆ ತೋರಿಸ್ಲಿಲ್ಲ? ಇದು ಬಹಳ ಒಂದು ಕಪ್ಪು ಚುಕ್ಕಿ ನಮ್ಮ ಕರ್ನಾಟಕದ ಧರ್ಮಸ್ಥಳ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ಕಪ್ಪು ಚುಕ್ಕಿ ಮೇಲೆ ಇಷ್ಟೆಲ್ಲ ಕುತಂತ್ರ ಇಷ್ಟೆಲ್ಲ ಇದು ಮಾಡ್ತಾ ಇರೋದು ಸಹಜ ಸರ್. ಇದು ಒಂದ್ ಕಡೆಗೆ ಅವ್ರು ಹೇಳ್ತಿರೋ ಮಾತು ಈ ರೀತಿ ಇದೆ, ಅಂದ್ರೆ ಏನೇ ನಡೀತಾ ಇದ್ರು ಅದು ಕಪ್ಪು ಚುಕ್ಕಿ ನಡೀತಾ ಇದೆ ಅಂತ ಹೇಳ್ತದ್ದು. ಮೇಡಮ್, ಮಹಿಳೆಯರು ಮಾತಾಡ್ತಾ ಹೋಗ್ತೀವಿ. ಮೇಡಮ್, ತಮಗೇನು ಅನ್ಸುತ್ತೆ? ತಾವು ಕೂಡ ಈ ದೇವಸ್ಥಾನದ ಭಕ್ತರು, ತುಂಬಾ ದೂರದಿಂದ ದೇವಸ್ಥಾನ ವೀಕ್ಷಣೆ ಬಂದಿದ್ರಿ, ಏನ್ ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ಸರ್, ನ್ಯಾಯ ಅನ್ನೋದಿದ್ರೆ ಮಂಜುನಾಥ ಸ್ವಾಮಿ ಅದನ್ನೆಲ್ಲ ನೋಡ್ತಾನೆ ಸರ್. ಯಾರಿಗೇನ್ ಅನ್ಯಾಯ ಆಗಿದೆ ಅದಕ್ಕೆ ಸರಿಯಾದ ಶಿಕ್ಷೆ ಕೊಡ್ತಾನೆ ಸರ್, ನನ್ನ ಅಭಿಪ್ರಾಯ ಸರ್. ಏನೇ ಆಗ್ಲಿ ಆ ದೇವ್ರಿದ್ದಾನೆ ಸರ್, ದೇವ್ರಿದ್ರೆ ನ್ಯಾಯ ಸಿಗುತ್ತೆ ಸರ್. ಈಗ ಪ್ರಕರಣದ ವಿಷಯವಾಗಿ ತನಿಖೆ ನಡೀತಾ ಇದೆ. ಅದು ಸರ್, ಪ್ರಕರಣದ ಬಗ್ಗೆ ಅದು ದೈವ ಶಕ್ತಿ ಮುಂದೆ ಯಾವ್ದು ಇಲ್ಲ ಸರ್. ದೈವ ಅನ್ನೋನೊಬ್ಬ ಇದ್ರೆ ಎಲ್ಲದನ್ನು ನೋಡ್ತಾನೆ ಅಂತ ನನ್ನ ಅಭಿಪ್ರಾಯ. ತಮ್ಮ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿರೋದು? ಧರ್ಮಸ್ಥಳಕ್ಕೆ ಬರ್ತಿರ್ತಾವ, ಭಕ್ತರಾಗಿದ್ರಿ, ಏನ್ ಹೇಳ್ತೀರಿ? ಇಲ್ಲ ಸರ್, ಹಿರಿಯರು ಮತ್ತೆ ತಿಳಿದಂತವರು ಕೆಲವೊಬ್ಬೊಬ್ರದ್ದು ಕೆಲವೊಂದೊಂದರ ಅಭಿಪ್ರಾಯ ಇರುತ್ತೆ. ಎಲ್ಲಾ ಕಡೆಯಿಂದನೂ ಸಾಮಾನ್ಯವಾಗಿ ತುಂಬಾ ಹೆಸರುವಾಸಿಯಾದಂತಹ ಸ್ಥಳ ಇದು ಧರ್ಮಸ್ಥಳ ಅಂತ ಹೆಸರು ಬಂದಿರೋದೇ ಅದಕ್ಕೋಸ್ಕರ. ಯಾರಿಗೆ ನ್ಯಾಯ ಕೊಡಿಸ್ಬೇಕು ಅವರಿಗೆ ಭಗವಂತ ನ್ಯಾಯ ಕೊಡ್ಸೇ